ಸರ್ ಇವಾಗ ದಿಲ್ಮಾರ್ ಸಿನಿಮಾ ಅಕ್ಟೋಬರ್ 24 ರಿಲೀಸ್ ಆಗ್ತಾ ಇದೆ. ನಿಮ್ಮ ಪರಿಚಯ ಅವಶ್ಯಕತೆನೇ ಇಲ್ಲ. KGF ಅಂತ ದೊಡ್ಡ ಸಿನಿಮಾಗೆ ರೈಟರ್ ಆದಂತವ್ರು. ಸೊ ಇವತ್ತಿನ ದಿಲ್ಮಾರ್ ಸಿನಿಮಾ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಒಬ್ಬ ಡೈರೆಕ್ಟರ್ ಆಗಿ ತುಂಬಾ ಕನ್ಸನ್ನ ಇಟ್ಕೊಂಡಿದ್ದೀರಾ, ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಅಂದ್ರೆ ನಾನು ಈಗ ಹೇಳೋದಾದ್ರೆ ಮೇಡಮ್, ನಮ್ದು ಆಲ್ರೆಡಿ ನಾವು ಟೀಸರ್ 2 ಟ್ರೈಲರ್ ಬಿಟ್ಟಿದೀವಿ, ಸಾಂಗು ಬಿಟ್ಟಿದೀವಿ. ಜಸ್ಟ್ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದೀವಿ. ಇನ್ನೇನು ತುಂಬಾ ಹತ್ತಿರದಲ್ಲಿ ಇದೀವಿ ರಿಲೀಸ್ಗೆ. ಒಂದು ಒಳ್ಳೆ ಜೆನ್ಯೂನ್ ಆಗಿ ಒಂದು ಕಥೆನ ನೀಟಾಗಿ ಪ್ರೆಸೆಂಟ್ ಮಾಡಿದೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ, ಆಸ್ ಎ ಡೈರೆಕ್ಟರ್ ಆಗಿ, ಆಸ್ ಎ ರೈಟರ್ ಆಗಿ. ನೋಡ್ಬೇಕು ಮೇಡಮ್, ಇನ್ನ ಸಿನಿಮಾ ನೋಡಿದವ್ರು ಹೇಳ್ಬೇಕು, ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಕನ್ನಡ ಇಂಡಸ್ಟ್ರಿನೇ ನಿಮಗೆ ಸಪೋರ್ಟ್ ಆಗಿ ನಿಂತಿದೆ ಸರ್. ದೊಡ್ಡ ಮನೆ ಶಿವಣ್ಣ ಸಾಕು ನಿಮ್ಮೊಬ್ರಿಗೆ ಸಪೋರ್ಟ್. ಶ್ರೀಮುರಳಿ ಸರ್ ನಿಂತಿದ್ದಾರೆ, ಧ್ರುವ ಸರ್ಜಾ ಸರ್ ವಿಶ್ ಮಾಡಿದ್ದಾರೆ. ಇವರೆಲ್ಲರೂ ಕಂಟೆಂಟ್ ನ ನೋಡಿ ಮೆಚ್ಚಿದಂತವ್ರು. ಇವರೆಲ್ಲ ಆರೈಕೆ ಮಾಡಿದಾಗ ನೀವ್ ಅನ್ಕೊಂಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನಾನು ನಂಬ್ಲಿಲ್ಲ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಎಲ್ಲ ಬರ್ತಾರೆ ಅಂತ ಅನ್ಕೊಂಡು. ಹೊಸ ಪ್ರೊಡ್ಯೂಸರ್, ಹೊಸ ಹೀರೋ, ನಂದು ಡೆಬ್ಯೂ ಸಿನಿಮಾ. ಸರಿ ಮಾಡೋಣ ಅಂತ ಒಂದು ಧೈರ್ಯದಲ್ಲೇ ಬಂದಿದ್ದು. ಸರಿ, ಒಂದು ಹೆಲ್ಪ್ ಯಾರತ್ತಾದ್ರೂ ಕೇಳೋಣ, ಒಂದು ಸಪೋರ್ಟ್ ಅಂತ ಜಸ್ಟ್ ಒಂದು ಮಾತು ಕೇಳಿದ್ದಷ್ಟೇ. ಶ್ರೀಮುರಳಿ ಸರ್ ವಿತೌಟ್ ಎನಿ ಇದು ನಮಗ್ ಬಂದು ಸಪೋರ್ಟ್ ಮಾಡಿದ್ರು. ಧ್ರುವ ಸರ್ಜಾ ಸರ್ ಅವರು ಫಸ್ಟ್ ಡೇ ಫಸ್ಟ್ ಶೋ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ಶಿವಣ್ಣ ಅವ್ರು ಬಂದಿದ್ದು, ಇದೆಲ್ಲ ನಮ್ಗೆ ಇಂಡಸ್ಟ್ರಿಯಲ್ಲಿ ಈ ತರ ಬೆಳವಣಿಗೆ ಆಗ್ಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ಮೇಡಮ್. ಏನಕ್ಕೆ ಅಂತಂದ್ರೆ, ಹೊಸಬರು ಬಂದಾಗ ದೊಡ್ಡವರು ಸಪೋರ್ಟ್ ಮಾಡಿದ್ರೆ ಅದು ತುಂಬಾನೇ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ ಅಂತ ಅನ್ಬಿಟ್ಟು. ಸೊ ನಮ್ಮ ಸಿನಿಮಾಗ ಅವರೆಲ್ಲ ಬಂದಿದ್ದು ಸಪೋರ್ಟ್ ಬಂದಿದ್ದು ತುಂಬಾ ಖುಷಿ ಇದೆ ಮೇಡಮ್. 2019 ಇಂದ ಶುರು ಮಾಡಿದಂತ ಸಿನಿಮಾ ಸರ್, 5 ವರ್ಷ ಆಗ್ತಾ ಇದೆ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಆ ಫ್ರೆಶ್ನೆಸ್ ನ ಕಾಪಾಡ್ಕೊಂಡ್ ಬಂದಿದ್ದೀರಾ. ಪ್ರೆಸೆಂಟ್ ಹೇಗ್ ವರ್ಕ್ ಆಗುತ್ತೆ ಈ ಕತೆ ಅಂತ? ನಾನು ಈ ಸ್ಟೋರಿ ನಾನು ಯಾವುದೇ ಬೇರೆ ಒಂದು ಕಥೆಯಿಂದ ರೆಫರೆನ್ಸ್ ತಗೊಂಡಿಲ್ಲ. ಹಂಗಾಗಿ ನನಗೆ ಧೈರ್ಯ, ಇದು ಹಳೆಯ ಕಥೆನೋ ಏನೋ ಆ ಒಂದು ನನಗೆ ಭಯನೇ ಇಲ್ಲ. ಏನಕ್ಕೆ ಅಂತಂದ್ರೆ, ಪ್ರತಿಯೊಂದು ಸೀನು ಆಗಿರ್ಬೋದು, ನಮ್ಮ ಕ್ಯಾರೆಕ್ಟರೈಸೇಷನ್ ತುಂಬಾ ಫ್ರೆಶ್. ನಾವು ಬರ್ದಾಗ್ಲೆ ಅದೇ ನಾನು ಡೇ 1 ಪೇಪರ್ ಮೇಲೆ ಏನ್ ಬರ್ದಾಗ ಏನ್ ಎಕ್ಸೈಟ್ಮೆಂಟ್ ಇತ್ತು ಕತೆ ಮೇಲೆ, ಅದೇ ಎಕ್ಸೈಟ್ಮೆಂಟ್ ಈಗ್ಲೂ ಇದೆ. ಸೊ ಹಂಗಾಗಿ ನಮ್ಗೇನು ಅದು ಆ ಭಯ ಇಲ್ಲ, ಲೇಟ್ ಆಯ್ತು ಅದು ಇದು ಅಂತ. ಈಗ್ಲೂ ತುಂಬಾ ಫ್ರೆಶ್ ಆಗಿದೆ. ಈ ಟ್ರೇಲರ್ ಎಲ್ಲ ನೋಡಿದಾಗ ನಮ್ಗೆ ಅನ್ಸಿದ್ದು, ರಾಮ್ ಅನ್ನೋ ಸೈಕೋ ಶುಕ್ಲಾ ಅನ್ನೋ ಕ್ಯಾರೆಕ್ಟರ್ ತುಂಬಾ ಮನ್ಸಲ್ಲಿ ಉಳಿಯುತ್ತೆ ಅನ್ನೋದೊಂದು. ಈ ಸೈಕೋ ಶುಕ್ಲನಾಗಿ ರಾಮ್ನ ನೀವು ನೋಡಿದ್ದು ಹೇಗೆ ಅಂತ? ಖಂಡಿತ ಮೇಡಮ್, ಈ ಕ್ಯಾರೆಕ್ಟರ್ 100% ಎಲ್ಲಾರ ಮನ್ಸಲ್ಲಿ ಉಳಿಯುತ್ತೆ. ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ ತರದೇ ಒಂದು ಕ್ಯಾರೆಕ್ಟರೈಸೇಷನ್ ಮತ್ತೆ ಆ ತರದೇ ಒಂದು ಕತೆ ಇದೆ ಇದರಲ್ಲಿ. ರಾಮ್ ಅವ್ರಿಗೆ ವಿಚಾರ ಹೇಳೋದಾದ್ರೆ, ನಾನು ಈ ಒಂದು ಕಥೆನ ಮಾಡಿ ನಾನು ಒಂದು ಫ್ರೆಶ್ ಫೇಸ್ಗೆ ಮಾಡ್ಬೇಕು ಅಂತ ಒಂದು ಅನ್ಕೊಂಡಿದ್ದೆ ಇದು. ಸೊ ಆ ಟೈಮಲ್ಲಿ ನನಗೆ ರಾಮ್ ಪರಿಚಯ ಆಗುತ್ತೆ. ಮತ್ತೆ ಅವ್ರು ಇದ್ದಿದ್ದಂತ ಲುಕ್, ಅವ್ರು ನನ್ನ ಮೀಟ್ ಮಾಡಕ್ ಬಂದಾಗ್ಲೇ ಈ ನಮ್ಮ ಸಿನಿಮಾದಲ್ಲಿ ಏನ್ ಲುಕ್ ಇದಾರೆ ಹಂಗೆ ಇದ್ರು. ಸೊ ಅದ್ ನೋಡ್ದಾಗ್ಲೇ ನಾನು ಅರ್ಧ ಅಲ್ಲೇ ಡಿಸೈಡ್ ಆದೆ, ಬ್ರದರ್ ಈ ಲುಕ್ ಚೇಂಜ್ ಮಾಡ್ಬೇಡಿ, ಮಾಡೋಣ ನಾವು ಅಂತ ಅನ್ಬಿಟ್ಟು. ಅದು ಅಲ್ಲದೆ ಅವ್ರು ತುಂಬಾ ಪ್ಯಾಷನೇಟ್ ಆಗಿದ್ರು, ಒಂದು ಹೀರೋ ಆಗ್ಬೇಕು, ಆಕ್ಟಿಂಗ್ ಮಾಡಬೇಕು ಅನ್ನೋದ್ರಲ್ಲಿ. ಆ ಇಂಟ್ರೆಸ್ಟ್ ನನಗೆ ಅವ್ರ ಮೇಲೆ ತುಂಬಾ ಇದಾಯ್ತು. ಸೊ ಹಂಗಾಗಿ ಅದು ಒಂದು ಟೀಮ್ ಆಗಿ ಎಲ್ಲರೂ ಫಾರ್ಮ್ ಆದ್ವಿ ಮೇಡಮ್. ಈ ಸೈಕೋ ಶುಕ್ಲಾ ಅನ್ನೋ ಕ್ಯಾರೆಕ್ಟರ್ ಬಂದಿದ್ದು ಹೇಗೆ ಸರ್? ಇದು ಆಕ್ಚುಲಿ ಒಂದು ಕ್ರೇಜಿ, ಸಡನ್ ಆಗಿ ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಬಟ್ ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗಳು ಇದೆ ನಮಗೂ ಕೂಡ. ಸೊ ಹಂಗಾಗಿ ಒಂದು ಎಲ್ಲಾರ ಲೈಫಲ್ಲಿ ಈ ತರದೊಂದು ಕ್ಯಾರೆಕ್ಟರ್ ಒಳಗಡೆ ಇರುತ್ತೆ. ಅದನ್ನ ನೆಕ್ಸ್ಟ್ ಎಕ್ಸ್ಟ್ರೀಮ್ಗೆ ಹೋದ್ರೆ ಹೆಂಗಿರುತ್ತೆ ಅನ್ನೋದೇ ಈ ಸೈಕೋ ಶುಕ್ಲಾ ಕ್ಯಾರೆಕ್ಟರ್. ಸೊ ಅದನ್ನ ಇದ್ರಲ್ಲಿ ಟ್ರೈ ಮಾಡಿದೀನಿ. ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಯಾರಾದ್ರೂ ಇದ್ರಾ, ಅಥವಾ ಹೊಸ ಹೀರೋ ಅಂದ್ರೆ ನಿಮ್ ಇಮ್ಯಾಜಿನೇಷನ್ ಏನಿತ್ತು ಸರ್ ಸೈಕೋ ಶುಕ್ಲಾ ಕತೆ ಬರಿಬೇಕಾದ್ರೆ? ಇದಕ್ಕೆ ಯಾವ್ದು ನಾನು ಹೀರೋ ಬೇರೆ ಅಂತ ಅನ್ಬಿಟ್ಟು ಆತರ ಏನ್ ಇಮ್ಯಾಜಿನೇಷನ್ ಇರ್ಲಿಲ್ಲ. ಬಟ್ ಈ ಕತೆಗೆ ಬಿಫೋರ್ ಒಂದಷ್ಟು ಬೇರೆ ಕತೆಗಳು ತುಂಬಾ ಇದ್ವು ನನ್ನ ಹತ್ರ. ಅದರಲ್ಲಿ ನಾನು ಬೇರೆ ಆಕ್ಟರ್ಗಳಿಗೂ ಅಪ್ರೋಚ್ ಮಾಡಿದ್ದುಂಟು. ಬಟ್ ಈ ಕತೆ ಎಸ್ಪೆಷಲಿ ಒಂದು ಫ್ರೆಶ್ ಫೇಸ್ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು, ಇದು ಕೆಲವರು ಸ್ಟಾರ್ಗಳ ಹತ್ರನೂ ನಾನು ಒಬ್ಬರ ಹತ್ರ ಡಿಸ್ಕಸ್ ಮಾಡಿದೀನಿ ಈ ಕತೆ. ಅವ್ರು ತುಂಬಾ ಇಂಟ್ರೆಸ್ಟೆಡ್ ಆಗಿದ್ರು. ಬಟ್ ಕಾರಣಾಂತರಗಳಿಂದ ಅವರು ಮಾಡಕ್ ಆಗಿಲ್ಲ. ಸೊ ಅದಾದ್ಮೇಲೆ ಇದು ಓಕೆ, ನನ್ನ ಮೈಂಡ್ ಅಲ್ಲೂ ಒಂದು ಫ್ರೆಶ್ ಫೇಸ್ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದಿತ್ತು. ಅದು ಮೋಸ್ಟ್ಲಿ ಆ ಕತೆನೇ ಅದನ್ನ ಆಯ್ಕೆ ಮಾಡ್ಕೊಂತೆ ನಾನು. ನಿಮ್ಮ ಬರವಣಿಗೆ ಬಗ್ಗೆ ಎಲ್ರಿಗೂ ಒಂದು ದೊಡ್ಡ ನಿರೀಕ್ಷೆ ಇದೆ. ಸೊ ದಿಲ್ಮಾರ್ ಸಿನಿಮಾ ಬಂದಾದ್ಮೇಲೆ ಚಂದ್ರಮೌಳಿ ಸರ್ ಯಾವ ತರ ಕಾಣಿಸ್ತಾರೆ ನಮ್ಗೆ ಅಂತ?
ಖಂಡಿತ ಇದರಲ್ಲಿ ರೈಟಿಂಗ್ 100% ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಆಮೇಲೆ ಅದು ಅಲ್ಲದೆ KGF ರೈಟರ್ ಅಲ್ವಾ, ಎಲ್ಲ ಮಾಸ್ ಡೈಲಾಗೇ ಇರುತ್ತೆ ಅಂತಂದ್ರೆ 100% ಆ ತರ ಇರೋದಿಲ್ಲ. ನಾನು ಡೈಲಾಗ್ ಮೇಲೆ ಒಂದು ಸಿನಿಮಾ ಮಾಡಿ ಇದ್ ಮಾಡ್ಬಿಡ್ಬೇಕಂತ ಏನು ಪ್ರಯತ್ನ ಮಾಡ್ಲಿಲ್ಲ. ಇಲ್ಲಿ ಮೈನ್ ಕತೆ ಮೇಲೆ ಕಾನ್ಸಂಟ್ರೇಟ್ ಮಾಡಿದೀನಿ. ಆ ಕತೆ ಕ್ಯಾರೆಕ್ಟರ್ಗಳು ಏನ್ ಮಾತಾಡ್ಬೇಕೋ ಅದನ್ನೇ ನೀಟಾಗಿ ಇನ್ನು ಚೆನ್ನಾಗಿ ಹೆಂಗ್ ಮಾತಾಡ್ಬೋದು ಅನ್ನೋದ್ರನ್ನ ಅದ್ರ ಮೇಲೆ ನಾನು ತುಂಬಾ ವರ್ಕ್ ಮಾಡಿದೀನಿ ಮೇಡಮ್. 100% ಇದರಲ್ಲಿ ಡೈಲಾಗ್ಗಳು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ 5 ವರ್ಷದ ಜರ್ನಿ ಸಿನಿಮಾ ಆಗ್ಬೇಕು ಅಂತ ಅಂದ್ರೆ ನೀವು ಒಂದ್ ವರ್ಷಕ್ಕೆ ಮಾಡ್ಬಿಡ್ಬಹುದು, ಆದ್ರೆ ಕೆಲವೊಂದು ಅಡೆತಡೆಗಳು ಬಂದೇ ಬರುತ್ತೆ. ಫಸ್ಟ್ ಸಿನಿಮಾ, ಈ 5 ವರ್ಷದ ಜರ್ನಿ ಹೇಗಿತ್ತು ಸರ್? ಹೇಗ್ ಸಾಕ್ತು? ಎಲ್ಲೆಲ್ಲಿ ಸ್ಟಾಪ್ ಆಯ್ತು? ಎಲ್ಲೆಲ್ಲಿ ಮತ್ತೆ ಪಿಕಪ್ ತಗೊಳ್ತು? ಇದು ನಾವು ಸ್ಟಾರ್ಟ್ ಮಾಡಿದಾಗ ಇಷ್ಟು ವರ್ಷ ಹೇಳ್ಕೊಂಡು ಹೋಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಮಗೂ ಇರ್ಲಿಲ್ಲ, ಪ್ರೊಡ್ಯೂಸರ್ಗೂ ಇರ್ಲಿಲ್ಲ, ಹೀರೋಗೂ ಇರ್ಲಿಲ್ಲ. ಬಟ್ ಒನ್ಸ್ ಸ್ಟಾರ್ಟ್ ಆದಾಗ ತುಂಬಾ ಚೆನ್ನಾಗಿ ನಡೀತಿತ್ತು. ಮಧ್ಯದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು, ಮತ್ತೆ ಈ ಕೊರೋನಾ, ಕೋವಿಡ್ ಇದೆಲ್ಲ ಬಂದು ಒಂದ್ ಸ್ವಲ್ಪ ಟೈಮ್ ಆಯ್ತು. ಬಟ್ ಎಲ್ಲೂ ಕೂಡ ಶೂಟಿಂಗ್ ಟೈಮಲ್ಲೂ ನಮ್ಗೆ ಎಲ್ಲೂ ತೊಂದರೆ ಆಗಿಲ್ಲ. ಮತ್ತೆ ನಮ್ಮ ಒಂದು ಕ್ರಿಯೇಟಿವ್ ಪ್ರಾಸೆಸ್ ಅಲ್ಲಿ ಏನು ಒಂದು ಸಣ್ಣ ಪುಟ್ಟ ಅಡೆತಡೆ ಕೂಡ ಆಗಿಲ್ಲ. ಸೊ ಹಂಗಾಗಿ ಅದು ತುಂಬಾ ಖುಷಿ ಇದೆ. ಬಟ್ ಆಸ್ ಎ ಡೈರೆಕ್ಟರ್ ಆಗಿ ನನಗೆ ತುಂಬಾನೇ ವರ್ಷಗಳು ಇದು ಎಳೆದು ಬಿಡ್ತು. ನಾನು ಈ ಸಿನಿಮಾ ಯಾವಾಗ್ಲೂ ಮುಗಿಸಿ ನೆಕ್ಸ್ಟ್ ಸಿನಿಮಾಗೆ ಹೋಗುವಂತ ಒಂದು ಐಡಿಯಾದಲ್ಲಿತ್ತು. ಸೊ ಹಂಗಾಗಿ ಅದಕ್ಕೂ ಸ್ವಲ್ಪ ಬೇಜಾರಿದೆ.